ಈಗ ನಿಮ್ಮ ಚಾನಲ್ ಏನು ನೋಡಕತ್ತಾರಲ್ಲ ಅದರೊಳಗೆ ನಾನು ಕೆಲವೊಂದಷ್ಟು ಅಬ್ಸರ್ವ್ ಮಾಡೀನಿ. ಅದ್ರಾಗ ಕೆಲವೊಂದಷ್ಟು ಕಾಮೆಂಟ್ಗಳು ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡ್ಯಾರ. ತುಂಬ ಕೆಲವರು 90% ಪಾಸಿಟಿವ್ ಇದ್ದಾವೆ, ಯಾರೋ ಕೆಲವರು ಸ್ವಲ್ಪ ಕಾಲೆಳೆಯೋ ಥರ ಕಾಮೆಂಟ್ ಅದಾವ್ರಿ. ಅದು ಕಾಮೆಂಟ್ ಏನಪ್ಪ ಅಂದ್ರೆ ನನಗೆ ಮಾಡಿದ್ವಲ್ಲ, ನಾನು ಮಾತಾಡಿನೂ ಇಲ್ಲ. ಅದು ಏನಾಗೈತಿ, ಲಾಸ್ಟ್ ಅದು ಒಂದು 420 ಅಂತ ಒಂದು ನಂಬರ್ ಐತಿ. ಅದು ನಂಬರ್ ನಂದಲ್ಲ, ಅದು ನಂಬರು ಜಕಾರೆಡ್ಡಿ ನಂಬರ್. ಅನುಕೂಲಕ್ಕಾಗಿ ಹಾಕಬೇಕು ಅಂತೇಳಿ ನಾವು ಅವ್ರ ವಿಚಾರ ಮಾಡಿ ಕೂಡಿ ಹಾಕಿದ್ವಿ. ಅಂದ್ರೇನ ನೀವಂತೂ ಮಂದಿಗೆ ದೀಕ್ಷಾನು ಕೊಡಂಗಿಲ್ಲ, ಯಾರನ್ನ ಹಚ್ಕೊಳಂಗಿಲ್ಲ. ನಾವಂತೂ ದೀಕ್ಷಾ ಕೊಡ್ತೀವಿ. ಸಾಧನ ಯಾರು ಮಾಡಕ್ಕೆ ಬಂದ್ರೆ ನಮ್ಮ ಹತ್ರ ಕಳಿಸ್ರಿ, ಅಥವಾ ನಮ್ಮ ಹತ್ರ ಬರ್ತಾರ, ಅವ್ರಿಗೊಂದು ಅನುಕೂಲ ಆಗಲಿ ಅನ್ನುವಂಥ ವಿಚಾರ ಕೊಟ್ಟರು ಕೂಡ ಮಾತಾಡಿ ಹಾಕಿರ್ತದ. ಮತ್ತು ಅಲ್ಲಿ ಏನಾಗೈತಿ, ಹಂಗೆ ಯಾರ ಫೋನ್ ಹಚ್ಚಿದಾಗ ಅವ್ರಿಗೆ ಯಾತ್ ಬೇಕಂತ ಮಾತಾಡಿದ್ದು ಐತಿ. ಆಮೇಲೆ ಅವ್ರು ಬಂದು ನನಗೆ ಇಲ್ಲಿ ಕಂಪ್ಲೇಂಟ್ ಮಾಡ್ಯಾರ. ಯಾರ್ದ್ರಿ ಅದ ಲಾಸ್ಟಿಗೆ 420 ನಂಬರ್ ಐತಲ್ಲ, ಹಿಂಗೆಲ್ಲ ಮಾತಾಡಿದ್ರು ಅಂತ ಅವನ್ನ ಮಾತಾಡಿದ್ರು ಆಡಿಯೋ ರೆಕಾರ್ಡ್ ತಮ್ಮಂತ ತೋರ್ಸ್ಯಾರ ನನಗೆ. ಹಿಂಗತ್ತೆ ನೀವು ಇಂಥವ್ರನ್ನೆಲ್ಲ ಮಗ್ಲು ಎದಕ್ಕೆ ಇಟ್ಕೊಂಡ್ರಿ ಅಂದ್ರೆ, ಮಗ್ಲು ನಾವು ಯಾರನ್ನ ಇಟ್ಕೊಂಡಿಲ್ಲ, ಆ ಮನುಷ್ಯ ಇರೋದು ಬೆಂಗಳೂರಾಗ ಇರ್ತಾನ, ಹಿಂಗಾಗೈತಿ ಅಂತ ಹೇಳ್ತಾರೆ ತಿಳಿಸಿ. ಮತ್ತು ನನ್ನ ಹತ್ರ ಬಂದವ್ರಿಗೆ ನಾ ಹೇಳೀನಿ. ಬರದೇ ಇದ್ದವ್ರು ಏನಪ್ಪ ಅಂದ್ರೆ ಅವ್ರು ಯಾವ ಊರಾಗಿರ್ತಾರೋ, ಯಾವ ಜಿಲ್ಲಾದಾಗ ಇರ್ತಾರೋ ನಾನಾ ಅಂತ ತಿಳ್ಕೊಂಡು ಅದ್ರಾಗ ಮನಸ್ಸಿಗೆ ಏನು ತೋಚುತ್ತೆ ಅಂತ ಕಾಮೆಂಟ್ ಮಾಡ್ರ. ಸೊ ಅದೊಂದು ಎಕ್ಸ್ಕ್ಯೂಸ್ ನಾವು, ಯಾಕಂದರೆ ಅದನ್ನು ತಿಳಿಸಿದ್ದೀವಿ. ಈಗ ಲಾಸ್ಟಲ್ಲಿ 420 ಇರೋ ನಂಬರ್ ಅದು ಬೇರೆಯವ್ರದ್ದು. ಅದು ಬಂದು ಈಗ ನಾವು ಈಗ ಹೊಸದಾಗಿ ಆಗ್ತಾ ಇರೋ ವಿಡಿಯೋಗಳಲ್ಲಿ ಆ ನಂಬರ್ ಆಗ್ತಾ ಇಲ್ಲ. ಹಾಕಬೇಡ್ರಿ, ಹಳೆ ವಿಡಿಯೋಗಳಲ್ಲಿ ಆ ನಂಬರ್ ಐತೆ, ಬಟ್ ಅದು ಆ ನಂಬರ್ಗೆ ಇನ್ನು ಮಾಡೋದು ಬೇಡ ಯಾರು. ಬ್ಯಾಡ್ರಿ. ಅದಾದಮೇಲೆ ಇವಾಗ ನಿಮ್ಗೆ ಮಾಡಬೇಕು ಅಂದರೆ ಹೊಸದಾಗಿ ಇವಾಗೇನು ನಾವು ಕೊಡ್ತಾ ಇದ್ದೀವಿ ಈ ನಂಬರ್ಗೆ ಮಾಡಬೇಕು. ಕೆಲವು ಸರಿ ನಿಮ್ಮದು ನಂಬರ್ ಸ್ವಿಚ್ ಆಫ್ ಐತೆ ಅಂತೇಳಿ ಬೇರೆ ಬೇರೆ ನಂಬರ್ ಹುಡುಕ್ತಾರೆ. ಬಟ್ ನಿಮ್ಮ ನಂಬರ್ ಯಾಕೆ ಸ್ವಿಚ್ ಆಫ್ ಇರುತ್ತೆ ಅಂತ ತಿಳಿಸ್ಬಿಡಿ ಗುರು. ನಂದು ಲಾಸ್ಟ್ 09 ನಂಬರ್ ಐತಲ್ರಿ ನಿಮ್ಮ ಚಾನಲ್ನಾಗ, 09. ಅದನ್ನ ಯಾಕೆ ನಾನು ಸ್ವಿಚ್ ಆಫ್ ಇಟ್ಟಿರ್ತೀನಿ ಅಂದ್ರೆ, ನಮಗೆ ನಂದಾದಂಥ ಸಾಧನ ಇರ್ತಾವೆ, ಕೆಲಸ ಇರ್ತಾವೆ. ಆಯಿತು, ನನಗೆ ಜನರ ಅವಶ್ಯಕತೆನೂ ಇಲ್ಲ. ಮತ್ತು ಇಲ್ಲಿ ಮಂದಿ ಬರಲಿ ಅಂತ ಇಷ್ಟು ವಿಡಿಯೋದೊಳಗೆ ಎಲ್ಲಿ ಹೇಳಿಲ್ಲ ನಾನು. ಹೌದು, ನನ್ನ ವಿಚಾರ ಏನಿತ್ತಂದ್ರೆ, ನಮ್ಮ ಧರ್ಮದ ಸಂಸ್ಕೃತಿ, ಆಚಾರ ವಿಚಾರ ಪದ್ಧತಿಗಳು ಹಿಂಗೆ ಅದಾವು, ಅದನ್ನು ಕಲ್ತು ಉದ್ಧಾರ ಆಗ್ರಿ ಅಂತ ಹೇಳಿ ನಾನು. ಹೌದು, ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರಗಳು ನೀವು ಹೇಳಿದ್ದೀರಾ. ಹಂಗಾಗಿ ತುಂಬ ಜನ ನಿಮ್ಮ ಬಗ್ಗೆ ವಿಚಾರಿಸ್ಕೊಳಕ್ಕೆ ನನಗೆ ಫೋನ್ ಹಾಕ್ತಾರೆ. ಸಾಕಷ್ಟು ಜನ ನಿಮ್ಮನ್ನು ಸಂಪರ್ಕ ಮಾಡೋಕ್ಕೂ ಟ್ರೈ ಮಾಡಿದ್ದು, ಬಟ್ ನಿಮ್ಮ ಸಾಧನೆಗಳಿಗೆ ತೊಂದರೆ ಆಗಬಾರ್ದು ಅಂತ ಕೆಲವ್ರನ್ನ ನಾನೇ ಅವಾಯ್ಡ್ ಮಾಡಿದ್ದೆ. ಅದಕ್ಕಂದ್ರೆ ಕೆಲವ್ರು ಮಾತ್ರ ಭೇಟಿ ಸಾಧನ ಇನ್ನೂ ಪೂರ್ತಿ ಮುಗಿದಿಲ್ಲ. ಅದು ಮುಗಿಯೋಕೆ ಇನ್ನೂ 1 ವರ್ಷ 2 ವರ್ಷ ಹೋಗತ್ತೆ. ಅದು ಮುಗಿದ ನಂತರ ಹಿಂಗೆ ಫೋನ್ ಬಂದ್ರೆ ಅವಾಗ ಎತ್ತಕ್ಕೆ ಮಂದಿ ಇರ್ತಾರೆ, ಎತ್ತರ ಮಾತಾಡ್ತಾರೆ. ಈಗ ನಾನು ಸಾಧನ ಆಗೋದಕ್ಕಿಂತ ಮುಂಚೆನ ಇದು ನನಗೆ ಅನವಶ್ಯಕ. ಇದು ಯಾವುದೋ ಜನ ಇಲ್ಲ ನನ್ನ ಹತ್ರ ಬಂದು ನನಗೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದ್ರೆ, ಹಿಂಗಾಗಿ ಇನ್ನೊಂದು 10 ವರ್ಷವ್ರು ನಮ್ದು ಆಯುಷ್ ಮುಗಿದೋಗುತ್ತೆ. ಆಯುಷ್ ಇದ್ರನ್ನ ಆವಾಗ ಸಾಧನ ಮಾಡೋಕೆ ತಾಕತ್ತು ಬೇಕಲ್ಲ. ಹೌದು, ವಯಸ್ಸು ಬೇಕು. ಅದಕ್ಕೆ ಅದು ಏನು ಮಾಡ್ಕೊಳ್ಳೋದು ಈಗ ಮಾಡ್ಕೋಬೇಕು. ಈ ಕಾರಣದಿಂದ ನಾ ಫೋನ್ ಎತ್ತಂಗಿಲ್ಲ. ಮತ್ತು ಯಾರು ನಾನು ಭೇಟಿ ಆಗೋದತ್ತಪ್ಪ ಅಂದ್ರೆ ಸ್ವತಃ ಇಲ್ಲಿಗೆ ಬರ್ತಾರೆ, ಹುಡುಕೊಂಡು ಬಂದು ಭೇಟಿಯಾಗಿ ಮಾತಾಡೋಕಾರ. ಇನ್ಯಾರು ದೀಕ್ಷೆ ತೊಗೊತೀನಿ ಅಂತ ಬಂದ್ರೆ ದೀಕ್ಷೆ 8 ಸರಳ ಅಂತೂ ಕೊಟ್ಟಿಲ್ಲ ನಾನು. ಇಲ್ಲಿ ಮಠದಾಗಿದ್ದು 5-6 ತಿಂಗಳು ಕಲ್ಲು ಹೊರ್ಬೇಕು. ಅವರು ಕಲ್ಲು ಹೊರ ಕೆಲಸ ಅದು ಹೆಂಗಾರ ಅದಾವ. ಇಲ್ಲಿ ಕಲ್ಲು ಹೊರು ಮಠಕ್ಕೆ ಸೇವೆ ಮಾಡಬೇಕು. ಎಷ್ಟು ದಿನಗಳ ತನಕ ಮಾಡಿದ್ರೆ ನೀವು ದೀಕ್ಷೆ ಕೊಡ್ತೀರಿ? ಒಂದು ಕನಿಷ್ಠ 5-6 ತಿಂಗಳು ಮಾಡ್ಬೇಕು. ಇಲ್ಲಿ ನಿಮ್ಮ ಸೇವೆ, ಮಠದ ಸೇವೆ ಇಲ್ಲಿ ಮಾಡಿದಾಗ ಅವ್ರಿಗೆ ನೀವು ದೀಕ್ಷೆ ಕೊಡ್ತೈತೆ. ಇಲ್ಲ ಅಂದ್ರೆ ಬರೋದೇ ಬೇಡ, ಅವ್ರು ಅಲ್ಲೇ ಇರಲ್ಲ ಆ ಕಡೆ. ದೀಕ್ಷೆ ತೊಗೊಬೇಕಂದ್ರೆ ಕೆಲವ್ರಿಗೆ ಹೆಣ್ಮಕ್ಳು ಸುಮಾರು ನನಗೆ ಫೋನ್ ಹಾಕಿ ನಾವು ದೀಕ್ಷೆ ತೊಗೊಬೇಕು ಅಂತ ಕೇಳವ್ರೆ. ಸೊ ನಾನು ಹೇಳಿದ್ದೀನಿ ಹೆಣ್ಮಕ್ಳಿಗೆ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದೆ. ಯಾಕೆ ಹೆಣ್ಮಕ್ಳು ಯಾಕೆ ಕೊಡ್ತಿಲ್ಲ ಅಂದರೆ, ಅವ್ರಿಗೆ ಸಾಧನೆ ಮಾಡೋಕೆ ಏನಪ್ಪ ಅಂದ್ರೆ ಅಷ್ಟೊಂದು ಆಗೋದಿಲ್ಲ. ಈಗ ನಮ್ಮ ಸಾಧನೆಗಳು ಏನು ಹೇಳ್ತಾವಂದ್ರೆ, ಅದು ಡೇಟ್ ಬರ್ತಲ್ಲ ತಿಂಗಳ, ಆ ಡೇಟ್ ಬಂದ ಟೈಮ್ನಾಗ ನಮ್ಮ ಸಾಧನೆಗಳನ್ನ ಮಾಡೋಂಗಿಲ್ಲ. 3 ದಿನ ಗ್ಯಾಪ್ ಆತ. ಮತ್ತು ಹೆಣ್ಮಕ್ಳಿಗೆ ಏನೈತಿ, ಯೋಗ ಸಾಧನದಾಗ ಎಲ್ಲ ಯೋಗ ಸಾಧನೆ ಮಾಡೋಕೆ ಅವ್ರಿಗೆ ಬರೋಂಗಿಲ್ಲ. ಭಾಳ ಅಂದ್ರೆ ರಾಜಯೋಗ ಮಾಡ್ಕೊಂಡು ಹೋಗ್ಬೋದು, ಮಂತ್ರ ಜಪ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಬೇರೆ ಯಾವ್ದಾರ ಸೈಡ್ ಕೆಲವೊಂದಿಷ್ಟು ಮಂಡಲ ವ್ರತ ಬರ್ತಾವಲ್ಲ, ಅದನ್ನು ಮಾಡೋಕ್ಕಾಗೋದಿಲ್ಲ ಅವರಿಗೆ. ಯಾಕಾಗೋದಿಲ್ಲ, ಆ ಮಂಡಲ ವ್ರತ 48 ದಿನ ಇರುತ್ತೆ. ಆ 48 ದಿನ ನಡುವಿದು ಹಿಂಗೆ ಆತ ನಿಂತು ಬಿಡುತ್ತೆ. ಅಲ್ಲಿ ಅದು ಹಿಂಗತ್ತೆ ಸಮಸ್ಯೆ ಇರುತ್ತೆ. ಅದಕ್ಕೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾರಿಗೂ ಕೊಟ್ಟಿಲ್ಲ. ಇದು ಮಂತ್ಲಿ ಏನು ನಿಂತಿರುತ್ತೆ ಅಬೌವ್ 50 ಮೇಲೆ ಅವ್ರು ಯಾರಾದರೂ ಬರ್ಬೋದಾ? ಜಪ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇದನ್ನು ಇಲ್ಲ ನಾವು ಸಾಧನ ಮಾಡತ್ತೀವಿ ಅಂತ ಅನ್ನುವಂಥವ್ರು ಇದ್ರಂದ್ರೆ, ನನ್ನ ನೇಮ್ ಹೆಂಗದ ನೋಡ್ರಿ, ಏನೋ ಇಲ್ಲ 5-6 ತಿಂಗಳು ಬಂದು ಏನಪ್ಪ ಅಂದ್ರೆ ಸೇವೆ ಮಾಡಬೇಕು. ಮತ್ತು ಹೆಣ್ಮಕ್ಳು ಬಂದು ಇಲ್ಲಿ ಇರೋಕೆ ಆಗಂಗಿಲ್ಲ. ಇಲ್ಲಿ ಇರೋಕ್ಕೆ ಕಷ್ಟ. ಯಾಕೆ ಆಗಂಗಿಲ್ಲ ಅಂದ್ರೆ, ಇಲ್ಲೇ ಎಲ್ಲ ಗಂಡಸರು ಇರ್ತಾರೆ. ಹೌದು, ಮಠ ಅಂದ್ಮ್ಯಾಗ ಎಲ್ಲ ಗಂಡಸರು ಇರ್ತಾರೆ. ಇಲ್ಲಿವರೆಗಿನ ಇಲ್ಲಿ ಬಂದ್ರಂದ್ರೆ ಮತ್ತು ಅವರು ಏನು ಸಾಧನ ತೊಗೊತಾರೆ. ಮತ್ತು ಎಷ್ಟೊಂದು ಮಂದಿ ಮಂದಿ ಕೊಡ್ತಾರೆ ಹೊರಗಡೆ, ಅಲ್ಲೇ ತೊಗೊಂಡು ಮಾಡ್ಬೋದು.
ಬಟ್ ಗಂಡು ಮಕ್ಕಳಿಗೆ ಇದು ಯೋಗ್ಯ ನೀವು ಕೊಡೋದು. ಮತ್ತು ಹೆಣ್ಮಕ್ಳು ನಾವು ಮಾಡ್ತೀವಿ ಏನಾರ ಸಾಧನೆ ಮಾಡ್ತೀವಿ ಅಂದ್ರೆ ಒಂದು ದೇವಿಗೆ ಸಂಬಂಧಪಟ್ಟದ್ದು ಒಂದು ಸಾಧನ ಐತೆ, ಅದನ್ನು ಮಾಡ್ಕೊಂಡು ಹೋಗ್ಬೋದು ಅವರು. ಅದನ್ನು ಮಾಡ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಇಂತಿಷ್ಟು ಟೈಮ್ ಮುಗಿದ ಮೇಲೆ ಕೆಲವೊಂದಿಷ್ಟು ಶಕ್ತಿ ಅವ್ರಿಗೆ ಬರ್ತೈತೆ. ನಮ್ಮಾರು ಮಾಡ್ಯಾರ. ಓಕೆ, ತಿಳಿಸ್ಬಿಡಿ. ದೇವಿ ಸಾಧನೆ ಅಂದ್ರೆ ಅದ ರೀ, ಮೂಲ ದೇವಿ ಸಾಧನ, ಮೂಲ ದೇವಿ ಸಾಧನ ಅದು. ಹಾಂ ಹಾಂ, ಅಂದ್ರೆ ಆದಿಶಕ್ತಿನ? ಹಾಂ, ಮೂಲ ದೇವಿ ಅಂದ್ರೆ ಆದಿಶಕ್ತಿನ ಅಲ್ಲ, ಅದ ಸಾಧನ ಅದು. ಅದು ಎಷ್ಟು ದಿನ ತೊಗೊಬೇಕು? ಅದನ್ನು ಅವರು ಮಾಡ್ಕೊಂಡು ಹೋಗ್ಬೇಕ್ರಿ. ಅದ್ರಾಗ ಕೆಲವೊಂದಿಷ್ಟು ಬೀಜ ಮಂತ್ರ ಬರ್ತೈತಿ, ಮತ್ತು ಅದನ್ನು ಅದ್ರಾಗ ಕೆಲವೊಂದಿಷ್ಟು ತೇರಿ ಬರ್ತಾವೆ. ಅದನ್ನು ಮಾಡಕ್ಕೆ ಹೋಗ್ಬೇಕಾದ್ರೆ ದಿಗ್ಬಂಧನ ನಾವು ಹಾಕ್ಕೊಂಡು ಅವ್ರು ಮಾಡ್ತಾರೆ. ಇಲ್ಲೇ ಮಾಡಬೇಕಾ ಅವ್ರ ಮನೇಲಿ? ಅವ್ರ ಮನೆ ಮಾಡೋದು. ಇಲ್ಲಿ ದೀಕ್ಷೆ ಮಾತ್ರ ತೊಗೊಂಡೋಗಿ ಅವ್ರ ಮನೆ ಮಾಡ್ಕೊಳ್ಳೋದು ಅಲ್ಲಿ ಅದು ಬರುತ್ತೆ. ಅದು ಸರ್ವೇ ಸಾಮಾನ್ಯವಾಗಿ ಯಾರಾದ್ರೂ ಎಂಥವ್ರು ಬೇಕಾದ್ರೂ ಮಾಡ್ಬೋದು. ಅದಕ್ಕೇನು ಇಂಥವ್ರು ಮಾಡಬೇಕು ಅಂತಿಲ್ಲ. ಯೋಗ ಸಾಧನೆ ಮಾಡ್ಬೇಕಾತಪ್ಪ ಅಂದ್ರೆ ಬುದ್ಧಿ ಇದ್ದವ್ರು ಬುದ್ಧಿವಂತರ ಮಾಡೋದು, ಅದು ಮೂರ್ಖರು ಮಾಡೋದಲ್ಲ. ಯಾಕಂದ್ರೆ ಯೋಗ ಸಾಧನದೊಳಗೆ ಅಲ್ಲಿ ಏನೇನೋ ಕಾಣ್ತಾವೆ, ಏನೇನೋ ಅನುಭವ ಆಕ್ಕವು. ಅದು ಏನು ಎದಕ್ಕಾಯ್ತು ಅವಕ್ಕೆಲ್ಲದಕ್ಕೂ ಏನಪ್ಪ ಗುರ್ತಿಡಿ ಬುದ್ಧಿಶಕ್ತಿ ಬೇಕು. ಮತ್ತು ನನ್ನ ಯೋಗ ಅಂದ್ರೆ ಈಗ ಸದ್ಯ ಚಾಲ್ತಿ ಒಳಗೆ ಹೊರಗಡೆ ಕೊಡ್ತಾರಲ್ಲ, ಆ ಟೈಪ್ ಇಲ್ಲ ಅದು. ಇದು ಸನಿಯಾಕ ಒಂದು 100 ವರ್ಷದ ಹಿಂದಲ್ಲಿ ಯೋಗ ನನ್ನ ಹತ್ರ ಇರೋವು. ಅದಕ್ಕದು ಕೆಲವೊಂದಿಷ್ಟು ಅಲ್ಲಿ ಆಗುವಂಥ ಅನುಭವಗಳನ್ನು ನಾ ಗುರ್ತಿಡಿಯುವಂಥದ್ದು ಅವನಿಗೆ ಬುದ್ಧಿ ಬೇಕು. ಕೆಲವೊಂದನ್ನು ಸಿಂಪ್ಟಮ್ಸ್ ಹೇಳಿ ಗುರುಗಳೇ, ಯಾವೆಲ್ಲ ಒಂದಷ್ಟು ಗೋಚರ ಆಗ್ಬೋದು, ಏನೆಲ್ಲ ಒಂದಷ್ಟು ಅವ್ರಿಗೆ ಭಯ ಹುಡ್ಸೋ ಥರನೋ ಇಲ್ಲ ಏನು ಅವ್ರಿಗೆ ಕಾಣಿಸ್ಬೋದು. ಕೆಲವೊಂದು ನಿಯಮಗಳು ನಿಮ್ಮ ಯೋಗ ಮಾಡಬೇಕಾದವ್ರಿಗೆ ಯಾವೆಲ್ಲ ಒಂದಷ್ಟು ಧೈರ್ಯ ಪ್ರಿಪ್ರೇಷನ್ ಅವ್ರು ಇಟ್ಕೊಂಡು ಬರಬೇಕು ಅಂದರೆ ಏನೆಲ್ಲ ಒಂದು ಕಾಣಿಸ್ಬೋದು, ಇಲ್ಲ ಚೇಂಜಸ್ ಅವ್ರಿಗೆ ಅನುಭವಕ್ಕೆ ಬರ್ಬೋದು. ಯೋಗ ಸಾಧನೆ ಮಾಡ್ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಅಧಿಕಾರ ಐತಿ. ಅಂದ್ರೆ ವಯಸ್ಸಿನ ನಿರ್ಬಂಧ ಏನಿಲ್ಲ. ಅವರು 70 ವರ್ಷದವ್ರಾದ್ರೆ ಇರಲಿ, ಓಕೆ, ಸರಿಯಾಗಿ ಕುಂತ್ಕೊಂಡು ಸಾಧನೆ ಮಾಡುವಂಥ ಶಕ್ತಿ ಅವರಲ್ಲಿದ್ರೆ ಅವರಾದರೂ ಕುತ್ಕೊಬೇಕು, ಜಪಕ್ಕೆ ಕುಂದರ್ಬೇಕು. ಆಪರೇಷನ್ಗಳಾಗಿರೋರು ಯಾರಾದರೂ ಆಪರೇಷನ್ ಆದವ್ರು ಇದ್ರೂ ಬರ್ತೈತಿ, ಮಾಡ್ಬೋದು. ಆದ್ರೆ ನೀಟಾಗಿ ಅವ್ರು ಕುಂತ್ಕೊಳ್ಳೋದು ಗೊತ್ತಿರ್ಬೇಕು, ಅಷ್ಟು ಗೊತ್ತಿರ್ಬೇಕು. ಹಂಗಿದ್ರೆ ಬರುತ್ತೆ. ಆದ್ರೆ ನೀಟಾಗಿ ಬೆನ್ನು ಸೀದಾ ಇಟ್ಕೊಂಡು ಕುಂದರ್ಬೋದು ಅಂತದ ಅವ್ರಿಗೆ ಬರ್ತಿತ್ತು ಅಂದ್ರೆ ಮಾಡ್ಬೋದು. ವಯಸ್ಸಿನ ನಿರ್ಬಂಧ ಏನಿಲ್ಲ. ಸರಿ, ಯಾಕಿಲ್ಲ ಅಂತಂದ್ರೆ ಕೆಲವೊಬ್ಬರು ಪ್ರಕೃತಿ ಏನಿರ್ತೈತಿ ವಯಸ್ಸು ಆದ್ರೂ ಅದನ್ನು ಕಾಯ್ಕೊಂಡಿರ್ತಾರೆ. ಇನ್ನು ಕೆಲವ್ರು ವಯಸ್ಸು ಕಡಿಮೆ ಇದ್ರೂ ಅದನ್ನು ಕಳ್ಕೊಂಡಿರ್ತಾರೆ. ಅದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ. ಮಾಡ್ತೀನಿ ಅನ್ನೋವಂಥ ಛಲ ಇರ್ತಾರೆ, ಮಾಡ್ಬೋದು. ಓಕೆ, ಸೊ ಏನೆಲ್ಲ ಒಂದು ಸೂಚನೆಗಳು ಅವ್ರಿಗೆ ಸಿಗುತ್ತೆ? ಸೂಚನೆಗಳಾದ್ರೆ ಏನಂದ್ರೆ ಮಾಡ್ಕೊತ ಹೋದಂಗೆಲ್ಲ ಕೆಲವೊಂದಿಷ್ಟು ಅನುಭವಗಳು ಬರ್ತಾವೆ. ಅನುಭವಗಳು ಏನು ಅನುಭವ ಅಂತನ್ನುವಂಥ ದೀಕ್ಷಾ ತೊಗೊಂಡವರು ದೀಕ್ಷಾ ಕೊಟ್ಟವ್ರಿಗೆ ಮಾತ್ರ ಇರ್ತದೆ ಹೇಳೋದು ಕೇಳೋದು. ಆದ್ರೆ ಅದ್ರಾಗ 1-2 ಹೇಳ್ತೀನಿ. ಆಯಿತು. ಯಾವುದೋ ಒಂದು ಹಂತ ಮುಟ್ಟಿದಾಗ ಅಲ್ಲಿ ಸಿದ್ಧ ಪುರುಷರು ಕಾಣ್ತಾರೆ. ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾರ ಇಲ್ಲ ಧ್ಯಾನಕ್ಕೆ ಕಾಣಿಸ್ತಾರ? ಧ್ಯಾನದೊಳಗೆ ಕಣ್ಣಿಗೆ ಕಾಣ್ತಾರೆ. ಅವರು ಧ್ಯಾನದಲ್ಲಿ ಮಾತ್ರ ಕಾಣ್ತಾರೆ. ಆಮೇಲೆ ಮಾತಾಡಕತ್ತಾರೆ. ಅವ್ರದ್ದು ಇರೋದು ಸಂವಾದ ನಡೀತೈತಿ. ಸಂವಾದ ಇವ್ರು ಹೆಂಗೆ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ ಏನು ಬೇಕೋ ಅವ್ರನ್ನ ಇವ್ರು ಪ್ರಶ್ನೆ ಕೇಳೋ ಅಷ್ಟು ಅವ್ರು ಆನ್ಸರ್ ಮಾಡೋ ಅಷ್ಟು ಹಿಂಗಿರುತ್ತಾ? ಯಾವುದಾದ್ರೂ ಒಂದು ಡೌಟ್, ಇವಾಗ ಏನೋ ಒಂದು ತೊಂದರೆ ಆಗೈತೆ, ಇದು ಯಾಕೆ ಆಗೈತೆ ಅಂತ ಕೇಳಿದ್ರೆ ಹತ್ತು ಕಡೆಯಿಂದ ಆನ್ಸರ್ ಬರುತ್ತೆ. ಹೇಳ್ತಾರೆ. ಸೂಪರ್. ಆಮ್ಯಾಗ ಅದನ್ನ ತೆಗೆದು ಮಂದಿಗೆ ಹೇಳ್ಬೋದು. ಅದು ಹೇಳ್ಬೇಕು ಅನಿಸಿದ್ರೆ ಈಗ ಹಂಗೆ ಹೇಳ್ಕೊಂತ ಕುಂತ್ರೆ ಶಾಂತಿ ಬಾಜಾರ್ ಆಗುತ್ತೆ. ತುಂಬ ಜನ ಬರ್ತಾರೆ. ಸೊ ಇದನ್ನು ಅಂದರೆ ಈ ಸಿದ್ಧಿ ಮಾಡಬೇಕಾದ್ರೆ ಇಷ್ಟು ಒಂದು ಅನುಭವ ಪಡಿಬೇಕು ಅಂದರೆ ಎಷ್ಟು ದಿನಗಳವರೆಗೂ ಅವ್ರು ಕಾಯಬೇಕಾಗ್ತದೆ? ಈಗ ನೋಡ್ರಿ, ಒಬ್ಬೊಬ್ಬರಿಗೆ ಅದು 6 ತಿಂಗಳಿಗಾಗತ್ತೆ, ಒಬ್ಬೊಬ್ರಿಗೆ 8 ತಿಂಗಳಿಗಾಗತ್ತೆ, ಒಬ್ಬರಿಗೆ 10 ತಿಂಗಳಿಗಾಗತ್ತೆ, ಒಬ್ಬೊಬ್ಬರಿಗೆ ವರ್ಷಕ್ಕಾಗತ್ತೆ, ಒಬ್ಬೊಬ್ಬರಿಗೆ 2 ವರ್ಷಕ್ಕಾಗತ್ತೆ, 3 ವರ್ಷಕ್ಕಾಗತ್ತೆ. 3 ವರ್ಷ ದಾಟಂಗಿಲ್ಲ, 3 ವರ್ಷದೊಳಗೆ ಆಗತ್ತವೆ ಇವೆಲ್ಲ. ಆಗಬೇಕು. ಮತ್ತೀಗ ನಮ್ಮರ ದೀಕ್ಷಾ ತೊಗೊಂಡವ್ರಿದ್ರು, ಅದು ಸಾಧನ ಕುಂತ್ರ 3 ಫೂಟ್ ನೆಲ ಬಿಟ್ಟು ಬರ್ತಿದ್ರು ಭೂಮಿಯಿಂದ ಮೇಲೆ. ಅವ್ರನ್ನ ಕಾರಿಸಿ ನಿಮ್ಮ ಮುಂದೆ ಏನಪ್ಪ ಅಂದ್ರೆ ಸಂದರ್ಶನ ಮಾಡಿಸ್ಬೋದಿತ್ತು. ನನಗೆ ಅದ್ರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇನ್ನು ಅದನ್ನು ಮಾಡ್ಕೊಂತ ಹೊಂಟಂದ್ರೆ ಅದು ಹೇಳಿದ್ನಲ್ಲಿ ಈಗ ಎಲ್ಲ ಮಂದಿದು ಉಪಳೆ ಆಗತ್ತೆ. ಸೊ ಅವ್ರು ಈಗಲೂ ಇದ್ದಾರಾ ಗುರುಗಳೇ? ಅವ್ರು ನಿಮ್ಮ ಸಂಪರ್ಕದಲ್ಲಿ ಈಗಲೂ ಇದ್ದಾರಾ? ಅದಾರೆ. ಒಂದ್ಸರಿ ಅವ್ರನ್ನ ಕರೆಸಿಲ್ಲ ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಅದನ್ನು ಮಾಡಿದಪ್ಪ ಅಂತಾರೆ, ಇದ ಸಾಕಾಗಿ ಹೋಯ್ತು ನನಗೆ, ಯಾಕೆ ಬರ್ತಾರಪ್ಪ ಇಲ್ಲಿ ಅನಿಸೈತಿ. ಇನ್ನು ಇದು ಹೆಚ್ಚಾಕತ್ತೆ. ಆದ್ರೆ ನಿಮ್ದು ಅದು ವಿಡಿಯೋ ಬಂದ್ ಮಾಡಿದ್ಮ್ಯಾಗ ನಾನು ಅದನ್ನೆಲ್ಲ ವಿವರಣೆ ಕೊಡ್ತೀನಿ. ಸರಿ, ವಿಡಿಯೋ ಬಂದ್ ಮಾಡಿದ ಮೇಲೆ ಕೊಡ್ತೀನಿ. ಸೊ ಈಗ ಒಂದು ನೀವು ಹೇಳಿದ್ದು ಒಬ್ಬ ಅಂದರೆ ಈ ಧ್ಯಾನದಲ್ಲಿ ಬರಬೇಕಾದ್ರೆ ಅವರು ಧ್ಯಾನಕ್ಕೆ ಒಬ್ಬರು ದೈವಗಳು ಇಲ್ಲಾಂದರೆ ಅವರು ಯಾರನ್ನ ಬಂದು ಅವರು ಸೂಚನೆಗಳು ಇವ್ರು ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡ್ತಾರೆ. ಒಂದು ಅದು ಬಿಟ್ಟು ಇನ್ನು ಬೇರೆ ಏನೆಲ್ಲ ಒಂದಷ್ಟು ಮುಂದಲ್ಲ ಹೇಳಂಗಿಲ್ಲ ರೀ. ಹೌದಾ? ಅಷ್ಟರೊಳಗೆ ಒಂದು ಯಾವ್ದು ಹೇಳೋದಕ್ಕೆ ಒಂದು ಹೇಳಿನ. ಸೊ ಇಷ್ಟಂತೂ ಆಗುತ್ತೆ. ಅದಾದ್ಮೇಲೆ ಸೊ ಇದು ಒಂದು ಲೆಕ್ಕಕ್ಕೆ ಇದು ಒಳ್ಳೇದು. ಬಟ್ ಕೆಲವೊಂದು ಸರಿ
ಬೇರೆ ಕೆಟ್ಟ ಆತ್ಮಗಳು ಇಲ್ಲ ಬೇರೆ ಕೆಟ್ಟ ಶಕ್ತಿಗಳು ಈ ಒಂದು ಸಾಧನೆನ ಭಂಗ ಮಾಡಬೇಕು ಇಲ್ಲ ಹಾಳು ಮಾಡಬೇಕು ಅಂತ ಇದಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ಬರ್ತಾವಲ್ಲ, ಅವು ಬಂದಾಗ ಯಾವ ಥರ ಒಂದಷ್ಟು ಚೇಂಜಸ್ ಇರುತ್ತೆ ಬರ್ತಾವ ಯಾವನ? ಈಗ ಕೆಲವೊಂದಷ್ಟು ಈಗ ಕುಂಡಲಿನಿಗೆ ಸಂಬಂಧಪಟ್ಟಂಥ ಸಾಧನೆ ಮಾಡುವಂಥ ಟೈಮ್ನಾಗ ನಮ್ಮ ಗುರುಗಳು ನನಗೆ ಹೇಳಿದ ಮಾತು, ಇದನ್ನು ಸಾಧನೆ ಮಾಡಕತ್ತಿನಾರ ಎಲ್ಲಿ ಅಂದ್ರೆ ಇಲ್ಲೇ ಯಾವ್ಯಾವ್ದು ಗಿಡದ ತಳಗ ಯಾವ್ಯಾವ್ದು ಗುರುತು ಪರಿಚಯ ಇಲ್ಲದೆ ಇರೋ ಜಾಗದಾಗ ಕುಂಡಲಿನಿಗೆ ಸಂಬಂಧಪಟ್ಟ ಸಾಧನೆ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಮಾಡೋ ಟೈಮ್ನಾಗ ಚಕ್ರಗಳು ಓಪನ್ ಆಗಿರ್ತಾವೆ, ಅಲ್ಲಿ ಯಾವುದೋ ಒಂದು ಕೆಟ್ಟ ಆತ್ಮ ಬಂದು ಸೇರ್ಕೊಂಡು ತೊಂದರೆ ಮಾಡುತ್ತೆ. ಸೊ ಇದಾಗುತ್ತೆ ಅವಶ್ಯವಾಗಿ ಆಕತ್ತಿದೆ. ಅದಕ್ಕೆ ಅದನ್ನು ಹಂಗೆ ಎಲ್ಲಿ ಅಂದ್ರೆ ಅಲ್ಲಿ ಮಾಡೋಂಗಿಲ್ಲ. ಯೋಗ ಸಾಧನೆ ಮಾಡ್ಬೇಕಾದ್ರೆ ಪ್ರತ್ಯೇಕ ಒಂದು ಜಾಗ ಬೇಕು. ಆ ಜಾಗ ಎಲ್ಲನೂ ಸ್ವಚ್ಛತಾ ಶುದ್ಧತೆಯಿಂದ ಇರಬೇಕು. ಅದನ್ನು ಅಷ್ಟು ಪೂಜಾದ ರೂಮ್ ಅಂತ ಮಾಡಿರ್ತಾರಲ್ಲ, ಅಂಥ ಒಂದು ಜಾಗದಾಗ ಎಲ್ಲನೂ ವಾತಾವರಣ ಕರೆಕ್ಟ್ ಇಟ್ಕೊಂಡು ಅಲ್ಲೇ ಸಾಧನೆ ಮಾಡ್ಬೇಕು. ಅದೇ ಜಾಗದಾಗ ಮಾಡಬೇಕು. ಅಂದರೆ ದೈವಗಳಿರೋ ಸ್ಥಾನ ಇರಬೇಕಲ್ಲಿ, ದೈವಗಳಿರೋ ಸ್ಥಾನನೂ ಇರಬೇಕು. ಮತ್ತು ಇನ್ನೊಂದು ಅವ್ರ ಮಠಗಳು ಇರ್ತಾವಲ್ಲ, ಮಠ ಆಶ್ರಮ ಅಂತಲ್ಲೇ ರೂಮ್ ಇರ್ತಾವೆ, ಅಲ್ಲೇ ಮಾಡ್ಕೊಂಡು ಹೋಗ್ಬೋದು. ಮತ್ತು ಕೆಲವೊಂದಿಷ್ಟು ದೇವಸ್ಥಾನ ಇರ್ತಾವಲ್ಲ, ಅಂಥ ದೇವಸ್ಥಾನದೊಳಗೂ ಸಹಿತ ಸಾಧನೆ ಮಾಡ್ಕೊಂಡು ಹೋಗ್ಬೋದು. ಈಗ ಲಿಂಗ ಇರುತ್ತೆ, ಲಿಂಗದ ಮುಂದ್ಗಡೆ ಹಿಂಗೆ ದೇವ್ರ ಮೂರ್ತಿ ಇರ್ತಾವಲ್ಲ, ದೇವ್ರ ಮೂರ್ತಿ ಅಂತಂದ್ರೆ ಅವು ಪುರಾಣದೊಳಗೆ ಉಲ್ಲೇಖ ಇರುವಂಥ ಮೂರ್ತಿ ಇರ್ಬೇಕು. ಮತ್ತು ತುಂಬ ಪುರಾಣದೊಳಗೆ ಆ ಹೆಸರುಗಳಿರ್ಬೇಕು. ಹೌದಾ? ಪುರಾಣದೊಳಗೆ ಹೆಸರು ಇಲ್ದಾನೆ ಕೆಲವೊಂದು ಮೂರ್ತಿಗಳು ಬರ್ತಾವಲ್ಲ, ಅಲ್ಲಿ ಏನಿರ್ತದೆ ನಿಜವಾಗಿ ದೇವ್ರು ಐತೋ ಏನು ದೇವ್ ಐತೋ ಯಾರಿಗೆ ಗೊತ್ತು. ಈಗ ಒಂದಿಷ್ಟು ಹೇಳ್ತಾರೆ ಹೆಸರು. ಏನು ಹೇಳ್ತಾರೆ ಅಂದ್ರೆ, ಈಗ ಯಾವುದೋ ಒಂದು ದೇವಿ ಹೆಸರು ಹೇಳ್ತಾರೆ. ಸರಿ. ಯಾವುದೋ ಇಲ್ಲಿ ರಸ್ತೆದಾಗ ಹೋಗೋ ಮುಂದೋ ಅಥವಾ ಯಾವುದೋ ಒಂದು ಗಿಡದ ತಳಗ ಕೆಲವೊಂದು ದೇವಿ ಹೆಸರು ಹೇಳ್ತಾರಲ್ಲ, ಹೌದು, ಅವು ಎಲ್ಲ ಏನದಾವ ಅಂದ್ರೆ ಅಲ್ಲಿ ಕೆಲವೊಂದು ಭೂತ ಪ್ರೇತ ಇರ್ತಾವೆ. ದೇವಿ ಅಂತ ಅವ್ರು ಮೋಸ ಮಾಡ್ತಾ ಇರ್ತಾವೆ, ನಾನೇ ದೇವಿ ಅಂತ ಹೇಳ್ತಿರ್ತಾವೆ. ಇನ್ನೂ ಒಂದು ಹೇಳ್ಬೇಕಂದ್ರೆ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ವಿಡಿಯೋ ಮಾಡೋಣ ಅಂತ. ಸರಿ. ಈ ಕುಂಡ್ಲಿನಿಗೆ ಸಂಬಂಧಪಟ್ಟದ್ದು ಹೇಳ್ತಾರೆ. ಸರಿ. ಅಲ್ಲೇ ಕೆಲವೊಂದು ಕೆಟ್ಟ ಆತ್ಮಗಳು ಸೇರ್ಕೊಂಡು ಮನುಷ್ಯಗೆ ಏನೈತಿ ಹುಚ್ಚುತ್ತರ ಆಕಾರ ಆಗಕತ್ತದ. ಆ ಕಾರಣದಿಂದ ಎಲ್ಲಂದ್ರಲ್ಲಿ ಸಾಧನೆ ಮಾಡೋಂಗಿಲ್ಲ, ಒಂದು ಕಡೆ ಕುಂತು ಮಾಡಬೇಕು. ಇದನ್ನು ನಮ್ಮ ಗುರುಗಳು ನನಗೆ ಹೇಳಿದ್ರು. ಮತ್ತು ಇಲ್ಲಿ ನಮ್ಮರ ಅದಾರಲ್ಲ ಸಾಧನೆ ಮಾಡೋರು, ಇದ್ರಾಗ ಒಬ್ಬರಿಗೆ ಅನುಭವ ಇದು ಆಗೈತಿ. ನನ್ನ ಮಾತು ಕೇಳಾರ್ದನ್ನ ಬೇರೆ ಕಡೆ ಹೋಗಿ ಮಾಡಿ ಎಲ್ಲೆಲ್ಲೂ ತಿರುಗಾಡಿ ಆಗಬಾರ್ದಾಗ ಒಂದು 2 ತಿಂಗಳು ದೇವ್ ಹಿಡ್ಕೊಂಡಂತ ತೊಂದರೆ ಆಗಿತ್ತು. ಮತ್ತು ಈಗ ನಾಟಕ ಆಗೈತೆ ಬಿಡ್ರಿ. ಹಿಂಗೆ ಈ ಸಾಧನೆ ಏನೈತಲ್ಲ, ಇದನ್ನು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಸೇಫ್ಟಿ ಮಾಡ್ಕೋಬೇಕಾಗತ್ತೆ. ಯಂತ್ರ ಮಂತ್ರ ಇವೆಲ್ಲ ಅವಶ್ಯಕತೆ ಇಲ್ಲ ಅಂತ ಕೆಲವು ಮಂದಿ ಹೇಳ್ತಾರೆ. ಇವು ಅವಶ್ಯಕತೆ ನಮ್ಮ ಸಾಧನ ಸಿದ್ಧಿ ಆಗೋವರೆಗೂ ಬೇಕು ಪ್ರೊಟೆಕ್ಷನ್ಗೆ ಬೇಕು. ಸೊ ನೆಕ್ಸ್ಟ್ ಈಗ ಅದರಲ್ಲೇನೆ ಗುರುಗಳೇ, ಕೆಲವರು ನದಿಗಳಲ್ಲಿ ನೀರಲ್ಲಿ ಕೂತು ಸಾಧನೆ ಮಾಡೋದು, ನದಿಗಳ ಪಕ್ಕ ಮಂತ್ರ ಸಾಧನ, ಅದಕ್ಕೆ ಬೇರೆ ಕುಂಡಲಿನಿಗೆ ಅದಕ್ಕೆ ಅದೇ ಬೇರೆ ಸಾಧನೆ, ಇದೇ ಬೇರೆ ಸಾಧನೆ ಮಾಡೋಣ ಅಲ್ಲೇ ಹೋಗ ನೀರಾಗ. ಓಕೆ. ಇದು ಕುಂಡಲಿನಿ ಸಾಧನೆ ಯಾವ ಸಮಯದಲ್ಲಿ ಮಾಡಿದ್ರೆ ಬೆಸ್ಟ್? ಇದನ್ನು ಹಿಂದೊಂದು ಹೇಳೀನಿ ನಾನು. ಇನ್ನೊಂದು ಸರಿ ಹೇಳ್ಬಿಡಿ. ಹಿಂದೊಂದು ಹೇಳೀನಿ. ಇವನ್ನೆಲ್ಲ ಬೆಳಗಿನ ಟೈಮ್ ಮಾಡ್ತಾರೆ ಬ್ರಹ್ಮ ಮುಹೂರ್ತಗ. ಅದ್ರ ಟೈಮ್ 2:30ಲಿಂದ ಚಾಲು ಆಗುತ್ತೆ. 2:30ಲಿಂದ 6 ಗಂಟೆ ತನಕ ಮಾಡ್ತಾರೆ ಸಾಧನ. ಆ ಟೈಮ್ನಾಗ ಮಾಡಿದ್ರೆ ಅದಕ್ಕೆ ತಾಕತ್ತು ಹೆಚ್ಚಾಗತ್ತೆ. ಸಾಯಂಕಾಲ ಏನಪ್ಪ ಅಂದ್ರೆ 6:30ರಿಂದ 7:30 ಅಥವಾ 8 ಗಂಟೆ ತನಕ ಮಾಡ್ತಾರೆ. ಇನ್ನು ಕೆಲವು ಮಂದಿ ಮಧ್ಯಾಹ್ನ ಟೈಮ್ ಮಾಡ್ತಾರೆ, 12ರಿಂದ 2 ಗಂಟೆ. ಮಧ್ಯಾಹ್ನ ಮಾಡೋದು ಕಡಿಮೆ, ಮಧ್ಯಾಹ್ನ ಮಾಡ್ಬೋದು. ಮತ್ತು ಯೋಗ ಮಾಡೋನು ಏನೈತಿ, ಸಿಕ್ಕದ್ದವನು ಸಿಕ್ಕಲ್ಲಿ ತಿನ್ನುವಂಗಿಲ್ಲ. ಇದನ್ನ ತಿನ್ಬೇಕು ಅಂತ ನಿಯಮ ಅದಾವ. ಅದು ಯೋಗ ಮಾಡೋರಿಗೆ ಗೊತ್ತಿರುತ್ತದ ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಅನ್ನುವಂಥದ್ದು. ಸೊ ರೆಗ್ಯುಲರಾಗಿ ಒಂದು ಶುದ್ಧಿ, ಒಂದು ಬೆಳಗ್ಗೆ ಮುಂಜಾನೆ ಸ್ನಾನಗಿನ ಮಾಡಿ ಒಂದು ಭಕ್ತಿಯಿಂದ ವಿಭೂತಿನೋ ಇಲ್ಲ ಏನೋ ಒಂದು ಪೂಜೆ ಮಾಡಿ ಆಮೇಲೆ ಕೂರಬೇಕು. ಇದು ಎಷ್ಟು ಸಮಯದವರೆಗೂ ಕೂರಬೇಕು? ಅದರ ಟೈಮ್ 3 ತಾಸು 36 ನಿಮಿಷ ಅಂತ ಐತಿ. 3 ತಾಸು ಕೂರಲೇಬೇಕು. 3 ತಾಸು 36 ನಿಮಿಷ. ಸೊ ಅದೇನು ನೀವು ಮಂತ್ರ ಕೊಟ್ಟಿರ್ತೀರಿ ಅದನ್ನು ಜಪ ಮಾಡ್ತಾ ಹೋಗೋದು. ಜಪ ಮಾಡೋದು ಕೆಲವೊಂದು ಪ್ರಾಣಾಯಾಮ ಬರ್ತವೆ, ಅವ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಂಗೆ ಮಾಡ್ತಾ ಹೋದರೆ ಅಪ್ ಟು ಎಲ್ಲಿವರೆಗೂ ನೀವು ಹೇಳ್ತಾ ಇರೋದು 6 ತಿಂಗಳು, ಅಪ್ ಟು 6 ತಿಂಗಳಿಂದ ಹಿಡಿದು 3 ವರ್ಷದವರೆಗೂ. ಅಂದ್ರೆ ಹಿಂದಿನ ಜನ್ಮದಾಗ ಪುಣ್ಯ ಜಾಸ್ತಿ ಮಾಡಿಟ್ಟಿದ್ನ ಅಂದ್ರೆ ಜಲ್ದಿ ಬರುತ್ತೆ, ಜಲ್ದಿ ಆಗುತ್ತೆ. ಸ್ವಲ್ಪ ಕಡಿಮೆ ಇರ್ತಾರೆ ಲೇಟ್ ಆಗುತ್ತೆ, ಇನ್ನೂ ಕಡಿಮೆ ಲೇಟ್ ಆಗುತ್ತೆ. ಓಕೆ. ಬಟ್ ಪೂರ್ತಿ ಅದು 3 ವರ್ಷದೊಳಗೆ ಪುಣ್ಯ ಏನಿದ್ನಂದ್ರೆ ಅದು ಆಗಬೇಕು. ಅಂತ ಪುಣ್ಯ ಏನಿದ್ರೆ ಅವಾಗ ಈ ದೀಕ್ಷೆ ತೊಗೊಳಕ್ಕೆ ಬರೋದೇ ಇಲ್ಲ. ಅಂದರೆ ಇವ್ ಸಾಧನೆ ಕಂಪ್ಲೀಟ್ ಆಗೇ ಆಗ್ತದೆ. ಅವ್ರಿಗೆ ಆ ಒಂದು ದೈವದ ಕನೆಕ್ಷನ್ನು ಆಗೇ ಆಗ್ತದೆ. ದೈವ ಎಲ್ಲ ಒಬ್ಬ ಗುರುವಿನ ಕನೆಕ್ಷನ್ ಆಗುತ್ತೆ. ಗುರು. ಬಟ್ ಇವ್ರು ಕೇಳಿದ್ದು ಯಾವುದೇ ಒಂದು ಪ್ರಶ್ನೆಗೂ ಆನ್ಸರ್ ಬರೋವಂಥದ್ದೇ ಒಂದು ಕನೆಕ್ಷನ್ ಆಕೈತಿ. ನಮ್ಮಲ್ಲಿ ಕನೆಕ್ಷನ್ ತೊಗೊಂಡವರು ಅದಾರ. ಅಂದ್ರೆ ಇತ್ತಿತ್ತಲಾಗಿ ಗೊತ್ತಾಗ್ಯಾವ ನನಗೆ ಕೆಲವೊಂದು. ಸೂಪರ್. ಇದೊಂದಷ್ಟು ಇನ್ನು ಕುಂಡಲಿನಿ ಜಾಗೃತಿ ಆದಂಥ ಭೌತಿಕವಾಗಿ ಲಕ್ಷಣಗಳನ್ನು ಹೇಳ್ತಾನೆ. ಅದು ಹೆಂಗಿರುತ್ತೆ ಲಕ್ಷಣ ಅಂದ್ರೆ,
ಅವರು ಶರೀರದೊಳಗೆ ಹಠಯೋಗ ಸಂಪೂರ್ಣ ಮಾಡಿದವರಿದ್ರಂದ್ರೆ ಸುಗಂಧ ವಾಸನೆ ಬರ್ತಿರುತ್ತೆ ದೇಹದಿಂದ. ಅವ್ರು ಸ್ನಾನ ಮಾಡಲಿಲ್ಲ ಅಂದ್ರೆ 8 ನಮೂನಿ ವಾಸನೆ ಬರುತ್ತೆ. ಆದ್ರೆ 8 ನಮೂನಿ ವಾಸನೆ ಅಂದ್ರೆ ಅವನ ಇಚ್ಛೆ ಇದ್ದಂಗೆ ಅದು. ಕೆಲವೊಬ್ಬರಿಗೆ ಕಮಲ್ದೂಗಿನ ವಾಸನೆ ಬರುತ್ತೆ, ಕೆಲವೊಬ್ಬರಿಗೆ ಈ ಇದು ಇರುತ್ತಲ್ಲ ಅದು ಕ್ಯಾದಿಗೆ ಹೂವು ಬರುತ್ತೆ ನೋಡ್ರಿ, ಮಲ್ಲಿಗೆ ಹೂವು. ಅಲ್ಲ ಕ್ಯಾದಿಗೆ ಹೂವು, ಜಾಜಿ ಮಲ್ಲಿಗೆ ಅಲ್ಲಲ್ಲ ಕ್ಯಾದಿಗೆ ಹೂವು ಅಂತ ಒಂದು ಬರುತ್ತೆ, ಅದರ ವಾಸನೆ ಬರುತ್ತೆ. ಅದು ಅನುಭವ ಆಗೈತೆ. ಅದರ ವಾಸನೆ ಬರುತ್ತೆ. ಓಕೆ. ಅಷ್ಟು ದೂರ ಕುಂತಿದ್ರು ಇಲ್ಲಿಗೆ ಬರ್ತಾರತ್ತೆ. ಸಂಪಿಗೆ ಹೂವು ಇಲ್ರಿ, ಗಂಧದ್ದು ಇದು ಶ್ರೀಗಂಧ ಅದರದ್ದು ಬರುತ್ತೆ. ಮತ್ತು ಹಳ್ಳಿ ಈ ಇದನ್ನ ಗುಗ್ಗಳ ಹೊಗೆ ಹಾಕ್ತಾರಲ್ಲ, ಹಾಲು ದೂಪ ಹಾಕ್ತಾರಲ್ಲ, ಅದ್ರ ವಾಸನೆ ಬರುತ್ತೆ. ಹಿಂಗೈತೆ ಒಟ್ಟು 8 ನಮೂನಿ ವಾಸನೆ ಬರ್ತದ. ಅವ್ರ ಸಿದ್ಧಿಗಳ ಮೇಲೆ ಅದು ಅತಿ ತೀಕ್ಷ್ಣವಾದಂಥದ್ದು ಏಲಕ್ಕಿ ಇರುತ್ತಲ್ಲ, ಏಲಕ್ಕಿ ವಾಸನೆ ಒಳಗನ ಅತಿ ತೀಕ್ಷ್ಣ ಆಗತ್ತದ. ಓಕೆ. ಜಜ್ಜಿದಾಗಿ ಬರ್ತಲ್ಲ ಆ ಟೈಪ್ ವಾಸನೆ ಬರುತ್ತೆ. ಇದು ಯಾರು ಹಠಯೋಗ ಮಾಡಿದವನಿಗೆ ಮಾತ್ರ ಇದು ಬರೋದು. ಓಕೆ. ಉಳಿದ ಯೋಗ ಮಾಡಿದವ್ರು ಹೇಳಕತ್ತಿಲ್ಲ ನಾನು. ಅಂದ್ರೆ ಮೈಯಲ್ಲಿ ಆ ಸ್ಮೆಲ್ ಪರಿಮಳ ಬಂದ್ಬಿಡುತ್ತೆ, ಬರಕತ್ತ. ಆ ಯೋಗ ಮಾಡಿದ್ರಂದ್ರೆ ಅವ್ರ ಹತ್ರ ಆ ವಾಸನೆ ಬರತೈತೆ. ಕೆಲವೊಂದು ಈಗೇನು ಕಸ್ತೂರಿ ಅಂತ ನಾವು ಕರಿತೀವಿ, ಅದೊಂದು ಪ್ರಾಣಿ ಅದೊಂದು ಪ್ರಾಣಿಯಲ್ಲಿ ಕಸ್ತೂರಿ ಅನ್ನೋ ವಾಸನೆ ಬರುತ್ತೆ. ಸೇಮ್ ಆ ಥರ ಮನುಷ್ಯನಲ್ಲೇ ಆ ಥರ ಪರಿಮಳ ಅದು ಬರಕತ್ತ, ದೇಹದಿಂದ ಬರುತ್ತೆ. ಹಂಗೆ 8 ನಮೂನೆ ಬರುತ್ತೆ. ಇನ್ನು 4 ನನಗೆ ನೆನಪಿಗೆ ಬರೋಲ್ವ. ಇವು ಏನದಾವ ಈ ಟೈಪ್ ವಾಸನೆ ಬರ್ತಿರುತ್ತೆ. ಮತ್ತು ವಾಸನೆ ಸಣ್ಣ ಪ್ರಮಾಣ ಇರಂಗಿಲ್ಲ, ಅದು ದೊಡ್ಡ ಪ್ರಮಾಣದಾಗ ಬರ್ತಿರುತ್ತೆ. ಸೊ ಎಲ್ಲರಿಗೂ ಪಕ್ಕದಲ್ಲಿ ಇರೋರಿಗೆ ಅದು ಸ್ಮೆಲ್, ಯಾರೋ ಸೆಂಟ್ ಹಾಕೊಂಡು ಬಂದವ್ರೇನೋ ಅನ್ನೋ ಥರ ಇದು ಫೀಲಿಂಗ್ ಆಗುತ್ತೆ. ಇದು ಹಠಯೋಗ ಪೂರ್ಣ ಮುಗಿಸಿದವನಿಗಿದೆ, ಉಳಿದ ಯೋಗ ಮುಗಿಸಿದವರಿಗೆ ಬರಂಗಿಲ್ಲ. ಅಂದರೆ ಇದೇನು 3 ವರ್ಷ ಅಂತ ಹೇಳಿದ್ದೀರಿ, ಅಷ್ಟು ಕಂಪ್ಲೀಟ್ ಆದಮೇಲೆನಾ ಹಠಯೋಗ ಸಂಪೂರ್ಣ ಮುಗಿಬೇಕಾದ್ರೆ ಕೆಲವೊಂದಿಷ್ಟು ಮಂದಿ 3 ವರ್ಷ 6 ವರ್ಷ 9 ವರ್ಷ 12 ವರ್ಷ ತೊಗೊತಾರೆ. ಸೊ ಅದು ಸಮಯ ತಗೊಂತದೆ. ಕನಿಷ್ಠ ಅಧಿಕಾರಿ ಇದ್ದ ಅಂತಂದ್ರೆ 12 ವರ್ಷ ಗೊತ್ತಾ. ಮತ್ತು ಸ್ವಲ್ಪ ಇದು ಮೀಡಿಯಮ್ ಇತ್ತಂದ್ರೆ 9, ಇನ್ನೂ ಸ್ವಲ್ಪ ಅವನಲ್ಲಿ ತಾಕತ್ತು ಹೆಚ್ಚತ್ತಪ್ಪ ಅಂತಂದ್ರೆ 6, ಅತಿ ಉತ್ತಮ ಅಧಿಕಾರಿ ಇದ್ದ ಅಂತಂದ್ರೆ 3.5 ವರ್ಷ ಹೋಗ್ತೈತೆ. ಆದ್ರೆ 3 ವರ್ಷ ಹೆಚ್ಚಾಗಿ ಮುಗಿಸೋದು ಕಡಿಮೆ. ಹಂಗೆ ಮುಗಿಸ್ಬೇಕಂದ್ರೆ ಅವತಾರ ಪುರುಷ ಆಗಿರ್ಬೇಕು, ಅವತಾರ ಎತ್ಕೊಂಡು ಬಂದಿರ್ಬೇಕು. ಅದ್ರ ಸಲುವಾಗಿ ಅಂಥವನ್ನ ಮುಗಿಸ್ತಾನೆ. ಇನ್ನುಳಿದವರು 6, 9, 12 ಹಿಂಗೆ ಹೋಗ್ತಾ. ಸೊ ಇದು ಭೌತಿಕವಾಗಿ ಒಂದು ದೇಹ ಇನ್ನೂ ಅದಾವ. ಭೌತಿಕವಾಗಿ ಈಗ ರಾಜಯೋಗ ಇರ್ಬೋದು ಅಥವಾ ಬೇರೆ ಯೋಗ ಇರ್ತೈತಲ್ಲ, ಅದನ್ನು ನಾವು ಸಂಪೂರ್ಣ ಮಾಡಿದ್ದ ಅಂದ್ರೆ ಅವನ ಶರೀರದೊಳಗೆ ಯಾವ ವಾಸನೆನೂ ಬರಂಗಿಲ್ಲ. ಅವನು ಸ್ನಾನ ಮಾಡಿರಲಿಲ್ಲ ಅಂದ್ರೂ ಸಹಿತ ಯಾವ ವಾಸನೆನೂ ಬರಂಗಿಲ್ಲ. ಸುಗಂಧ ಅಂತೂ ಬರಂಗಿಲ್ಲ, ದುರ್ಗಂಧನೂ ಇರಂಗಿಲ್ಲ ಅಲ್ಲಿ. ಅಂದರೆ ನ್ಯೂಟ್ರಲ್ ಇರುತ್ತೆ, ಏನೂ ಬರಂಗಿಲ್ಲ. ಓಕೆ. ಮತ್ತು ಅದೇನಪ್ಪ ಕುಂಡಲಿನಿ ಸಾಧನೆ ಏನಪ್ಪ ಅಂದ್ರೆ ಮಾಡಿರಲಿಲ್ಲ ಅಂದ್ರೆ ಅವ್ರ ಶರೀರದೊಳಗೆ ದುರ್ಗಂಧ ಬರ್ತಿರುತ್ತೆ. ಮತ್ತು ಅತಿ ಹೆಚ್ಚಿನ ಪ್ರಮಾಣ ದುರ್ಗಂಧ ಬರ್ತಿತ್ತು ಅಂದ್ರೆ ಅಲ್ಲಿ ಯಾವುದೋ ಭೂತನೋ ಪ್ರಯತ್ನ ಅಟ್ಯಾಕ್ ಆಗಿರುತ್ತೆ. ಕೆಲವು ಮಂದಿ ಸ್ನಾನ ಮಾಡಿ ಬಂದ ನಂತರ ಅವ್ರ ಮೈಯಾಗಿದ್ದ ದುರ್ಗಂಧ ಬರ್ತಿರುತ್ತೆ. ಹಂಗೆ ಬರ್ತಿತ್ತಪ್ಪ ಅಂದ್ರೆ ಅಲ್ಲಿ ಯಾವುದೋ ಭೂತನೋ ಪಿಸಾಚನ ಹಿಡ್ಕೊಂಡಿರುತ್ತೆ. ನೆಗೆಟಿವ್ ಶಕ್ತಿ ಅವ್ನಿಗೆ ಅಲ್ಲಿ ಅಟ್ಯಾಕ್ ಆಗೈತೆ, ಅದಕ್ಕೆ ಆ ವಾಸನೆ ಬರ್ತಿರುತ್ತೆ. ಆಗ ಸ್ನಾನ ಮಾಡಿ ಬಂದಿರ್ತಾನೆ, ಆದರೂ ಆ ನಮ್ಮನೆ ವಾಸನೆ ಬರ್ತೈತಿ ಅಂದ್ರೆ ಅದು ಯಾವುದೋ ನೆಗೆಟಿವ್ ಶಕ್ತಿನ ಹಿಡ್ಕೊಂಡಿರುತ್ತೆ. ಇದು ಕುಂಡಲಿನಿ ಜಾಗೃತಿ ಆದವ್ರದ್ದು ಮತ್ತು ಆಗದೆ ಇದ್ದವ್ರ ಲಕ್ಷಣಗಳು ಇವು. ಸೊ ಇಷ್ಟು ಕಾಣಿಸುತ್ತೆ, ನಾವು ಕಣ್ಣಿಡಿ ಭೌತಿಕವಾಗಿ ಇದು ಕಾಣುತ್ತದೆ. ಮತ್ತು ಕುಂಡಲಿನಿ ಜಾಗೃತಿ ಅದು ಆಗಿತ್ತಪ್ಪ ಅಂತಂದ್ರೆ ಅವ್ರ ಕಣ್ಣೊಳಗೆ ಒಂದು ಬೆಳಕಿರುತ್ತೆ, ಕಾಂತಿ. ಮತ್ತು ಅವ್ರನ್ನ ನೋಡಿದ್ರೆ ಮತ್ತೆ ನೋಡ್ಬೇಕು ಅನ್ಸುತ್ತೆ, ಒಂದು ಆಕರ್ಷಣೆ ಇರ್ತೈತೆ. ಇವು ಕುಂಡಲಿನಿ ಜಾಗೃತಿ ಆದಂಥವ್ರು ಭೌತಿಕವಾಗಿ ಕಾಣುವಂಥ ಲಕ್ಷಣಗಳು ಇವು. ಹೊರಗಡೆ ಕಾಣ್ತವೆ, ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೆ ಕಾಣ್ತವೆ. ಏನು ಒಳಗಡೆ ಲಕ್ಷಣ ಕೆಲವು ಅದಾವು. ಒಳಗಲ ಲಕ್ಷಣಗಳನ್ನ ಏನಪ್ಪ ಅಂತಂದ್ರೆ ಅವು ಮಾಡಿದವ್ರಿಗೆ ಗೊತ್ತಿರ್ತಾವೆ. ನಾನು ಹೇಳಂಗಿಲ್ಲ ಅವನ್ನ. ಯಾಕೆ ಹೇಳಂಗಿಲ್ಲ ಅಂದ್ರೆ ಎಷ್ಟು ಹೇಳ್ಬೇಕು ಅದಕ್ಕೊಂದು ಲಿಮಿಟ್ ಐತೆ. ಆ ಲಿಮಿಟ್ ಪ್ರಕಾರ ಏಟು ಹೇಳ್ಬೇಕು ಅಷ್ಟು ಹೇಳ್ತೇನೆ ನಾನು. ಸೂಪರ್. ಸೊ ಇದು ತುಂಬ ಚೆನ್ನಾಗೈತೆ. ಈಗ ತುಂಬ ಜನ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋರಿಗೆ ಒಂದು ಸಣ್ಣದಾಗಿ ಒಂದು ಈಗ ವಾಟ್ಸಪ್ಪಲ್ಲಾದರೂ ಸರಿನೋ ಹೆಂಗೆ ಅವ್ರು ನಿಮ್ಮನ್ನು ಸಂಪರ್ಕ ಮಾಡ್ಕೊಂಡೇ ಬರಬೇಕು ಅನ್ನೋರಿಗೆ ಏನು? ಈಗ ನನಗೆ ಏನೈತಿ ಫೋನ್ನಾಗಲಿ ಅಥವಾ ಮತ್ತೊಂದ್ರಾಗಲಿ ಲಿಂಕ್ ಹಾಕಿನಾಗ ಫೋನ್ ಹಚ್ಚಿದ್ರೆ ಫೋನ್ ಎತ್ತಂಗಿಲ್ಲ ನನಗೆ ಜನಸಂಪರ್ಕ ಬೇಡ. ನಮ್ಮ ಸಾಧನ ಕೆಡ್ತಾವೆ ಇಲ್ಲಿ. ಅದಕ್ಕೆ ಇಲ್ಲಿವರೆಗೆ ನಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಿರೋದು. ಈಗ ಅಲ್ಲಿ ಏನೈತಿ ನನಗೆ ದಿನಕ್ಕೊಮ್ಮೆ ಆದ್ರೆ ನಾ ವಾಟ್ಸಪ್ ಆನ್ ಮಾಡ್ತೀನಿ. ಅದಕ್ಕೆ ವಾಟ್ಸಪ್ಪಿಗೆ ವಾಯ್ಸ್ ಮೆಸೇಜರ ಆಗಲಿ ಅಥವಾ ಬರದಾರ ಮೆಸೇಜ್ ಹಾಕಿದ್ರೆ ನೋಡ್ತೀನಿ. ಅದು ನಿಮ್ಗೆ ಸಮಯ ಸಿಕ್ಕಿದಾಗ ನೋಡಿ ರಿಪ್ಲೈ ಮಾಡ್ತೀರಾ? ಇಲ್ಲ, ರಾತ್ರಿ ಒಂದು ಟೈಮ್ ಚಾಲೂ ಮಾಡತ್ತೀರಿ ನಾನು. ಸರಿ. ಯಾವಾಗಾದರೂ ಒಮ್ಮೆ ಅಥವಾ ಒಂದು ಎಲ್ಲಾರ ಹೊರಗಡೆ ಹೋಗಿದ್ದೆ, ಊರಿಗೆ ಹೋಗಿದ್ದೆ ಅಂದ್ರೆ ಸರಿ 1 ದಿನ 2 ದಿನ ನೋಡಿರ್ಲಿಕ್ಕಿಲ್ಲ. ಅದನ್ನು ಆನ್ ಮಾಡಿದಾಗ
ಅದು ಬಂದರೆ ಅದಕ್ಕೆ ರಿಪ್ಲೈ ಇರ್ತದೆ. ಭಾಳ ನೋಡ್ತೀನಿ. ಅದು ನನಗೆ ವಾಟ್ಸಪ್ ನೋಡಿದ ಮ್ಯಾಗ ಹಾಂ, ರಿಪ್ಲೈ ಮಾಡ್ಬೇಕನ್ಸರ್ ಮಾಡೇ ಬಿಡ್ತೀನಿ. ಇಲ್ಲಾಂದರೆ ಬೇಡ ಅಂದರೆ ಬಿಟ್ಬಿಡ್ತೀರ. ಇಲ್ಲ ಅಲ್ಲೇ ಇರ್ತವೆ. ಆಯಿತು. ನನಗೆ ಫೋನ್ ಮಾತಾಡ್ಕೊಂಡ್ಕೊಂತ್ರ ಆಗೋದಿಲ್ಲ ರೀ. ಅದಕ್ಕೆ ವಾಟ್ಸಪ್ ಮೆಸೇಜ್ ಹಾಕ್ಬೋದು ಅಷ್ಟೇ. ಮತ್ತಿಲ್ಲ ಅಂದ್ರೆ ಇನ್ನು ಬೇರೆ ರೀತಿಯಿಂದ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಂತೂ ಆಗೋದಿಲ್ಲ. ಇಲ್ಲಿ ಬಂದ್ರಪ್ಪ ಆ ಹುಡುಗರು ಇಲ್ಲಿ ತನಕ ಬಿಡೋದು ಇಲ್ಲ. ಯಾಕೆ ಬಿಡೋದಿಲ್ಲ ಅಂದ್ರೆ ನನಗೆ ಇಲ್ಲಿ ನಂದು ಏಕಾಂತಕ್ಕೆ ತೊಂದರೆ ಆಗತ್ತೆ. ಈಗ ಜಾಸ್ತಿ ಮಾತಾಡ್ಕೊಂತೋದ್ರೆ ಅವ್ನ ಬಾಯಾಗಿಂದ 50% ಶಕ್ತಿ ಅಲ್ಲೇ ಹೋಗುತ್ತೆ. ಹೌದು. ಕಣ್ಣಾಗಿಂದ ಸ್ವಲ್ಪ ಹೋಗುತ್ತೆ. ಹೌದು. ಮತ್ತು ಹಿಂಗಾದ್ಮೇಲೆ ಅವು ಯೋಗ ಸಾಧನ ಕುಂತ್ನಾರ ಚಿತ್ತ ಏಕಾಗ್ರ ಆಗಂಗಿಲ್ಲ. ಡಿಸ್ಟರ್ಬ್ ಆಯಿತು. ಸಾಧನ ಏನದ ಕೆಟ್ಟ ಹೋಕ್ಕವು. ಯಾವುದೋ ಒಬ್ಬ ಯೋಗ ಸಾಧಕನ ಕೆಡಿಸ್ಬೇಕಂದ್ರೆ ಅವ್ನು ಜಾಸ್ತಿ ಮಾತಾಡ್ಸ್ಬೇಕು. ಅವ್ನು ಜಾಸ್ತಿ ಮಾತಾಡ್ಸಿದ್ರೆ ಅವ್ನು ಕೆಟ್ಟ ತಾನೇ ಹೋಗ್ತಾನೆ. ಇದೊಂದು ನೋಡಿ, ಇದೊಂದು ಸೀಕ್ರೆಟಾಗಿ ಹೇಳಿದ್ರಿ ನೀವು. ಅದಕ್ಕೆ ಅದನ್ನು ಮಾಡೋರು ಮೌನ ಇರ್ತಾರೆ ಹೆಚ್ಚಾಗಿ. ಇಲ್ಲ ಜನಸಂಪರ್ಕ ದೂರ ಇರ್ತಾರೆ. ಹಾಂ, ತುಂಬ ಒಳ್ಳೆಯದಾಯಿತು. ಯಾಕಂದರೆ ನಮ್ಮ ವೀಕ್ಷಕರು ಸುಮಾರು ಜನ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ತುಂಬ ನಮ್ಮನ್ನು ಸಂಪರ್ಕ ಮಾಡೋರು. ಬಟ್ ಈಗ ನೀವೇ ಹೇಳಿದ್ದು ಒಳ್ಳೇದಾಯ್ತು ಇದು. ಸೊ ವಾಟ್ಸಪ್ ಮುಖಾಂತರ ವಾಯ್ಸ್ ಮೆಸೇಜಲ್ಲಿ ಕಳಿಸ್ಲಿ. ಇದು ಒಂದು ಹೇಳೋದು ಮುಖ್ಯವಾಗಿ ಹೇಳೋದೈತ್ರಿ. ಹಾಂ, ಈಗಿಲ್ಲೇ ನನ್ನ ಹತ್ರ ಕೆಲವು ಮಂದಿ ಬಂದಿರ್ತಾರೆ. ಸಾಧನ ತೊಗೊಂಡಿರ್ತಾರೆ. ಮಾಡ್ತಿರ್ತಾರೆ. ಸಾಧನ ಹಾಕಿರ್ತಾವೆ. ಹಿಂದಿನ ಒಂದು ಯಾವುದೋ ಒಂದು ವಿಡಿಯೋದೊಳಗೆ ಹೇಳಿದ್ದು ನೋಡಲ್ಲ ನಾನು. ಏನಂತ ಅದು ನನಗೇನಾರು ಸರಿ ಕಾಣಲಿಲ್ಲ ಅಂತ ದೀಕ್ಷೆ ಕೊಟ್ಟು ಭಾಳ ತೊಗೊತೀನಿ ಅಂತ. ಹಂಗೆ ಕೆಲವು ಮಂದಿ ನಾನು ರಿಟರ್ನ್ ತೊಗೊಂಡಿನಿ. ತೊಗೊಂಡ್ರಾ? ಅವರಿಗೆ ಅನುಭವ ಆಗ್ತಿರುವಂಥವು ಸಹಿತ ನಿಂತಾವು. ಹಾಂ, ಅಂದರೆ ಯಾರೋ ಸಾಧನೆ ಇಲ್ಲಿಂದ ಮಾಡ್ಕೊಂಡು ಆಚೆ ಹೋದ್ಮೇಲೆ ಅವರು ನೀವು ಹೇಳಿದ ಲೈನ್ ಬಿಟ್ಟು ಬೇರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಓದಾ ಇದ್ದಾಗ ಅದೇನು ಶಕ್ತಿ ಅವ್ರು ಪಡೆದಿರ್ತಾರೆ ಅದನ್ನು ಅಷ್ಟನ್ನು ನೀವು ರಿಟರ್ನ್ ತೊಗೊಂತೀನಿ. ಮತ್ತು ಇನ್ನೊಂದು ಇದನ್ನು ರಿಟರ್ನ್ ತೊಗೊಳ್ಳುವಂಥ ವಿದ್ಯೆ ನಮ್ಮ ಸಂಪ್ರದಾಯದಾಗ ಮಾತ್ರ ಐತೆ. ಬೇರೆ ಸಂಪ್ರದಾಯಗಳು ಬೇರೆ ಬೇರೆ ಕಡೆ ಭಾಳ ಅದಾವು. ಅಲ್ಲಿದು ಈ ಮಾತು ನಾ ಹೇಳಕತ್ತಿಲ್ಲ, ನಮ್ಮ ಗುರುಗಳ ಹೇಳ್ಯಾರ ನನಗೆ. ಇದನ್ನು ತೊಗೊಳೋದು ಹಿಂದಕ್ಕೆ ತೊಗೊಳ್ಳೋವಂಥದ್ದು ಏನೈತಿ ಮೆಥಡ್ ನಮ್ಮದ್ರ ಮಾತ್ರ ಐತಪ್ಪ, ಬೇರೆ ಕಡೆ ಎಲ್ಲಿ ಇಲ್ಲ ಅಂತ ಅವ್ರ ಹೇಳ್ಯಾರ. ತೊಗೊಂಡು ಆಚೆ ಹೋದ್ಮೇಲೂ ಅಷ್ಟೇ ನಿಯಮಗಳಾಗಿ ಅವರು ಶುದ್ಧಿಯಿಂದ ಹೋದ್ರೆ ಮಾತ್ರನೇ ಅದು ಉಳಿತದೆ ಅವ್ರ ಹತ್ರ. ಇಲ್ಲ ನನಗೆ ಸರಿ ಕಾಣಲಿಲ್ಲ, ಅವ್ರ ವರ್ತನೆ ಏನಾರ ಬೇರೆ ಕಾಣಕತ್ತು ಅದನ್ನ ಅವ್ರು ಹೇಳೇ ತೊಗೊಳತ್ತ. ಹಂಗೆ ಸುಮ್ಮನೆ ಏನು ತೊಗೊಳಂಗಿಲ್ಲ, ಅವ್ರು ಹೇಳ್ತೈತೆ ರಿಟರ್ನ್ ತೊಗೊತೀನಿ ಅಂತೇಳಿ ತೊಗೊಂಡು ಅವ್ರೇನೋ ಅಷ್ಟರಲ್ಲಿ ತಿದ್ಕೊಂಡ್ರೆ ಒಳ್ಳೇದು. ತಿದ್ಕೊಂಡಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸರಿ ತೊಗೊಂಡ್ಬಿಡ್ತಾರೆ. ಇಲ್ಲ ಅಂದ್ರೆ ಕೆಲವೊಂದಿಷ್ಟು ಅವ್ರು ಸಾಧನೆ ಮಾಡಿದ್ರು ಏನೋ ಆಗಲಾರ್ದಂಗೆ ಬಂದ್ ಮಾಡೋಕ್ಕೂ ಬರುತ್ತೆ. ಹೌದಾ? ಇಂಥ ಒಂದಿಬ್ಬರಿಗೆ ಆಗೈತೆ ಅಲ್ಲೇ ಈಗ. ಅಂದರೆ ಇದು ಕಂಟ್ರೋಲ್ ನಿಮ್ಮ ಹತ್ರ ರಿಮೋಟ್ ಇದೆ, ರಿಮೋಟ್ ಕಂಟ್ರೋಲ್ ಥರ ಆಚೆ ಹೋದ್ರೂ ಕೂಡ ಕಂಟ್ರೋಲ್ ಮಾಡೋಷ್ಟು ನೀವಿದ್ದೀರಾ. ತುಂಬ ಒಳ್ಳೇದಾಯ್ತು ಮತ್ತೆ. ಸೊ ನೆಕ್ಸ್ಟ್ ಬೇರೆ ವಿಚಾರ ತೊಗೊಳ್ಳೋಣ ಗುರುಗಳೇ. ನಮಸ್ಕಾರ.